ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವನ್ ವರ್ಲ್ಡ್. ಇವತ್ತು ನಾಗರ ಪೂಜೆ ಇದೆ ನಮ್ಮ ಮನೆಯಲ್ಲಿ. ಹಂಗಾಗಿ ಬೆಳಗ್ಗೆನೇ ಎದ್ದು ಅಮ್ಮ ಪೂಜೆ ಮಾಡಿ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ರು ದೇವರೆಡೆಗೆ ಅಂತ ಹೇಳ್ಬಿಟ್ಟು. ನಾಗರ ಪೂಜೆ ನಾವು ಚಿಕನ್ ಸಾಂಬಾರನ್ನ ಎಡೆ ಇಡೋದು. ಕೆಲವೊಬ್ಬರು ಸಿಹಿ ಅಡುಗೆ ಮಾಡಿ ಇಡ್ತಾರೆ, ನಾವು ಖಾರದ ಅಡುಗೆ ಮಾಡಿ ಇಡೋದು. ನೀವು ಯಾವ್ದು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ನಮ್ಮಪ್ಪ ಎಲ್ಲ ಪೂಜೆಗೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಪೂಜೆಗೆ ಏನೇನು ಬೇಕು ಎಲ್ಲ ಐಟಮ್ಸ್ ರೆಡಿ ಮಾಡಿಕೊಂಡು ಅವರು ಹೊರಟರು. ಅವರು ಫಸ್ಟ್ ಹೋಗಿ ರೆಡಿ ಮಾಡ್ಕೊಳ್ತಿರ್ತಾರೆ ಅಂತೇಳಿ ನಾನು ಅಮ್ಮ ಒಂದು ಸ್ವಲ್ಪ ನಿಧಾನಕ್ಕೆ ಹೊರಟ್ವಿ. ನೋಡ್ತಾ ಇರ್ಬೋದು, ನಾನು ಮತ್ತು ಅಮ್ಮ ಇಬ್ಬರು ಹೊರಟ್ವಿ. ಅಲ್ಲಿ ಆಟೋ ಅಥವಾ ಬಸ್ ಸಿಗುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮನ ಮಕ್ಕಳು ಜಾಯಿನ್ ಆದರು ನಮ್ಮ ಜೊತೆ. ನೋಡ್ತಾ ಇರ್ಬೋದು, ಅವರು ಕೂಡ ಬಂದರು. ಅಲ್ಲಿಂದ ಸ್ವಲ್ಪ ದೂರ ಒಳಗಡೆ ಹೋಗಬೇಕಿತ್ತು. ಸುತ್ತಮುತ್ತ ಪಾರ್ಕು, ಇದು ಬಂದು ತುಮಕೂರು ಪಾರ್ಕು, ಅಮಾನಿಕೆರೆ ಪಾರ್ಕ್ ಅಂತ ಹೇಳಿ. ಇದು ಫೇಮಸ್ಸು ತುಮಕೂರಿಗೆ. ಎಲ್ಲೆಲ್ಲಿಂದನೂ ತುಮಕೂರು ಪಾರ್ಕ್ ನೋಡೋಕ್ಕೆ ಅಂತ ಹೇಳಿನೇ ಬರ್ತಾರೆ. ಇದು ತುಮಕೂರು ಪಾರ್ಕ್. ಆಮೇಲಿಂದ ಬರೋಣ ಅಂತ ಹೇಳ್ಬಿಟ್ಟು ತುಮಕೂರು ಪಾರ್ಕಿಗೆ ಫಸ್ಟು ಹೋಗಿ ದೇವ್ರದ್ದು ಏನಿದೆ ಪೂಜೆ ಮುಗಿಸೋಣ ಅಂತೇಳಿ ಹೋಗ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಚಿಕ್ಕಪ್ಪ ಇಬ್ಬರು ಕೂಡ ರೆಡಿ ಮಾಡ್ತಾಯಿದ್ರು. ನಾಗರ ಪೂಜೆ ನೀಟಾಗಿ ಎಲ್ಲ ತೊಳೆದು, ನೀಟಾಗಿ ಅರಿಶಿನ ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ ಮತ್ತು ಇನ್ನೂ ಏನೇನು ಹಾಕಬೇಕು ಎಲ್ಲನೂ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಫಸ್ಟು ಎಲ್ಲರೂ ಕೂಡ ಹಾಲು ತುಪ್ಪ ಬಿಡಬೇಕಿತ್ತು. ಹಾಲು ತುಪ್ಪನ ಫಸ್ಟು ದೇವರಿಗೆ ನಾವು ನೈವೇದ್ಯ ಮಾಡ್ತಾಯಿದ್ವಿ. ಎಲ್ಲರೂ ಕೂಡ ಒಂದು ಕಡೆಯಿಂದ ನೈವೇದ್ಯ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ನನ್ನ ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ, ನಮ್ಮಮ್ಮ, ಅಪ್ಪ, ನಾನು ಎಲ್ಲರೂ ಕೂಡ ನೈವೇದ್ಯ ಮಾಡ್ತಾಯಿದ್ವಿ. ಅವತ್ತು ತುಂಬ ಬಿಸಿಲಿತ್ತು, ತುಂಬ ಅಂದರೆ ತುಂಬ ಬಿಸಿಲಿತ್ತು. ಇನ್ನೂ ನಾವು ಬೇಗನೆ ಹೋಗಿದ್ವಿ, 10 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ. ಬಟ್ ತುಂಬ ಬಿಸಿಲಿತ್ತು. ನಾವು ಈ ಪೂಜೆ ಮಾಡುವಾಗ ಏನೂ ಬೆಳಗ್ಗೆಯಿಂದ ತಿಂದಿರಲ್ಲ, ಅಂದರೆ ಕಾಫಿ, ಬನ್ನು, ಬಿಸ್ಕೆಟ್ ಏನು ಈ ರೀತಿ ತಿಂದಿರೋದಿಲ್ಲ. ಉಪವಾಸ ಹೋಗ್ಬಿಟ್ಟು ನಾವು ಅಲ್ಲಿ ದೇವ್ರಿಗೆ ಪೂಜೆ ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಇವಾಗ ನಾನು ಹಾಲು ತುಪ್ಪ ಬಿಡ್ತಾಯಿದ್ದೀನಿ. ಫಸ್ಟು ಹಾಲು ತುಪ್ಪ ಎಲ್ಲ ಬಿಟ್ಟಿದ್ದಾದಮೇಲೆ ನಾವೇನು ತಂದಿರ್ತೀವಲ್ವ ಮನೆಯಿಂದ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಏನು ತಂದಿರ್ತೀವಿ. ನಮ್ಮಮ್ಮ ಇವಾಗ ಚಿಕನ್ ಸಾಂಬಾರು ಮಾಡಿದರು, ಮತ್ತು ನಮ್ಮ ಚಿಕ್ಕಮ್ಮ ಅಲ್ಲಿಂದ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡು ಬಂದಿದ್ದರು. ಅದನ್ನು ಬಾಳೆ ಎಲೆ ಮೇಲೆ ಎಡೆ ಇಡ್ತಾಯಿದ್ರು. ದೇವ್ರಿಗೆ ಅರಿಶಿನ ಕುಂಕುಮ, ಹೂವು, ಬಾಳೆಹಣ್ಣು ಎಲ್ಲನೂ ಫಸ್ಟು ಇಟ್ಟು, ಆಮೇಲಿಂದ ಮುದ್ದೆ ಅನ್ನ ಎಲ್ಲ ಇಟ್ಟು ಚಿಕನ್ ಸಾಂಬಾರು ಬಿಟ್ಟು ದೇವ್ರಿಗೆ ನೈವೇದ್ಯ ಇಡ್ತಾಯಿದ್ರು. ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ರಲ್ಲ, ಹಂಗಾಗಿ ಎಲ್ಲರೂ ಕೂಡ ನೋಡಿಕೊಂಡು ನಿಂತಿದ್ವಿ. ಈ ಕಡೆ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಬಿಸಿಲಿತ್ತು ಅವತ್ತು. ಹಾಗಾಗಿ ನಾವು ಬೇಗನೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ನೆಕ್ಸ್ಟು ಎಲ್ಲರೂ ಕೂಡ ಇವಾಗ ಊದ್ಗಡ್ಡಿ, ಕರ್ಪೂರ ಬೆಳಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೆಳಗ್ತಾ ಇದ್ವಿ. ಅಷ್ಟು ಗಾಳಿ ಇತ್ತು ಆ್ಯಂಡ್ ಅಷ್ಟೇ ಬಿಸಿಲು ಕೂಡ ಇತ್ತು ಅವತ್ತು. ನೋಡ್ತಾ ಇರ್ಬೋದು, ನಮ್ಮ ಅಪ್ಪ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇವಾಗ ನಾವು ಊಟಕ್ಕೆ ಕೂತ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಕೂತ್ಕೊಳ್ತಿದ್ವಿ. ನಾವು ಊಟನ ಅಲ್ಲೇ ತಗೊಂಡು ಹೋಗ್ತೀವಿ, ಅಲ್ಲೇ ಪೂಜೆ ಮಾಡಿ ಅಲ್ಲೇ ಪ್ರಸಾದ ತಿಂದು ಬರ್ತೀವಿ. ಇಲ್ಲಿ ನಮ್ಮ ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಎಲೆ ಬರುತ್ತಲ್ಲ, ಸುಲ್ಪಟ್ಟೆ ಎಲೆ ಅಂತ ಹೇಳ್ತಾರಲ್ವ, ಅದನ್ನು ಹುಡಿಕೊಂಡು ಬರ್ತಾಯಿದ್ರು. ತಟ್ಟೆಗಳೇನು ತೊಗೊಂಡೋಗಿರಲಿಲ್ಲ, ಅಲ್ಲೇ ತೋಟ ಇರೋದ್ರಿಂದ ಸುಲ್ಪಟ್ಟೆ ಎಲೆ ತೊಗೊಂಡೋಗಿ ಊಟ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು, ನಮ್ಮಮ್ಮ ಎಲ್ಲರಿಗೂ ಬಡಿಸ್ತಾಯಿದ್ರು. ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಏನೇನು ತೊಗೊಂಡೋದ್ವಿ ಎಲ್ಲನೂ ಬಡಿಸ್ತಾಯಿದ್ರು. ತಟ್ಟೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡ್ವಿ. ಎಲ್ಲರೂ ಕೂಡ ನೀಟಾಗಿ ಊಟ ಹಾಕ್ಕೊಂಡು ಊಟ ಮಾಡ್ತಿದ್ರು. ನೋಡಿ, ನಮ್ಮ ಚಿಕ್ಕಮ್ಮ ತೋರಿಸ್ತಾ ಇದ್ದಾರೆ, ಚಿಕನ್ ಪೀಸ್ ತೋರಿಸ್ತಿದ್ದಾರೆ. ಎಷ್ಟು ಬೇಕೋ ಎಲ್ಲರೂ ಊಟ ಮಾಡಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡ್ವಿ ಊಟಕ್ಕೆ ಅವತ್ತು. ಸೊ ಇನ್ನೊಂದ್ಸಲ ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಾವು ಹೊರಟ್ವಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಹಂಗೆ ಅಮಾನಿಕೆರೆ ಹತ್ತಿರ ಇರೋದ್ರಿಂದ ಅಮಾನಿಕೆರೆಗೆ ಬಂದ್ವಿ. ಅಲ್ಲೇ ಅಮಾನಿಕೆರೆಯಲ್ಲಿ ಹೇಗಿತ್ತು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು, ರೀಲ್ಸ್ ಮಾಡಿಕೊಂಡು, ಫೋಟೋಸ್ ತೊಗೊಂಡು ನಾವು ಅಲ್ಲಿಂದ ಡೈರೆಕ್ಟ್ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋದೆ.
ಅಲ್ಲಿ ಸಂಜೆವರೆಗೂ ನಮ್ಮ ತಂಗಿರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾನು ಸಂಜೆ ರಿಟರ್ನ್ ನಮ್ಮ ಮನೆಗೆ ಹೋದೆ. ಇವಾಗ ಫುಲ್ಲು ಕೆರೆ ಎಲ್ಲ ಫಿಲ್ ಆಗಿದೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಿಂಡಿ ಇತ್ತು, ಇಲ್ಲಿಂದನೇ ನಾವು ಜಂಪ್ ಮಾಡಿ ಹೋಗಿದ್ದು, ಮೇನ್ ಗೇಟಿಂದ ಹೋಗಿರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.